ಗ್ಯಾರಂಟಿ ಹೊಡೆತಕ್ಕೆ ಸರ್ಕಾರಕ್ಕೆ ಈಗ ಒಂದು ಸಂಕಷ್ಟ. ಯಾಕಂತಂದ್ರೆ ಅಭಿವೃದ್ಧಿ ಯೋಜನೆ ಜಾರಿಗೆ ಸರ್ಕಾರ ಹರಸಾಹಸವನ್ನ ಪಡ್ತಾ ಇದೆ. ಗ್ಯಾರಂಟಿ ಹೊಡೆತಕ್ಕೆ ಸಿಲುಕಿದಂತಹ ಸರ್ಕಾರಕ್ಕೆ ಸಂಕಷ್ಟ ಎದುರಾಗಿದೆ. ಮಹತ್ವದ ಯೋಜನೆಗಳಿಗೆ ಹಣ ಹೊಂದಿಸೋದಕ್ಕೆ ಸರ್ಕಾರ ಸರ್ಕಸ್ ಮಾಡ್ತಾ ಇದೆ. ಕೃಷ್ಣ 3ನೇ ಹಂತದ ಯೋಜನೆಗೆ ಹಣಕಾಸಿನ ಹೊರೆ ಬಿದ್ದಿದೆ. ಆಲಮಟ್ಟಿ ಅಣೆಕಟ್ಟು ಎತ್ತರ ಹೆಚ್ಚಿಸೋದಕ್ಕೆ ಅನುಮೋದನೆ 519 ಮೀಟರ್ನಿಂದ 524.256 ಮೀಟರ್ಗೆ ಹೆಚ್ಚಳ ಮಾಡಬೇಕು ಅನ್ನುವಂತಹ ಸೂಚನೆ. ಕೃಷ್ಣಾ ನ್ಯಾಯಾಧೀಕರಣದ ಅಂತಿಮ ತೀರ್ಪಿನಲ್ಲಿ ಅನುಮೋದನೆ ಸಿಕ್ಕಿದೆ, ಸಮ್ಮತಿ ಸಿಕ್ಕಿದೆ. ಸಮ್ಮತಿ ಸಿಕ್ಕರೂ ಕೂಡ ಯೋಜನೆ ಜಾರಿ ಕಷ್ಟ. ಕಾರಣ ದುಡ್ಡಿಲ್ಲ. ಯೋಜನೆ ಭೂಸ್ವಾಧೀನಕ್ಕೆ ಹಣ ಹೊಂದಿಸೋದಕ್ಕೆ ಸರ್ಕಾರ ಹೆಣಗಾಡ್ತಾ ಇದೆ. ಗ್ಯಾರಂಟಿ ಹೊಡೆತಕ್ಕೆ ಸಿಲುಕಿರುವಂತಹ ಸರ್ಕಾರಕ್ಕೆ ನಿಜಕ್ಕೂ ಸಂಕಷ್ಟ ಇದೆ. ಕೃಷ್ಣ 3ನೇ ಹಂತದ ಯೋಜನೆ ಆಗಬೇಕು, ಅದಕ್ಕೆ ಸಮ್ಮತಿ ಸಿಕ್ಕಿದೆ ಕೃಷ್ಣ ನ್ಯಾಯಾಧೀಕರಣದ ಅಂತಿಮ ತೀರ್ಪಿನಲ್ಲಿ. ಆದರೆ ಅದನ್ನು ಜಾರಿ ಮಾಡೋದಕ್ಕಾಗ್ತಾ ಇಲ್ಲ. ಹಣಕ್ಕಾಗಿ ಹೆಣಗಾಡ್ತಾ ಇರುವ ನೀರಾವರಿ ಇಲಾಖೆ. ಭೂಸ್ವಾಧೀನಕ್ಕಾಗಿ ಬರೋಬ್ಬರಿ 2 ಲಕ್ಷ ಕೋಟಿ ಹಣ ಬೇಕಾಗಿದೆ. 1,33,867 ಎಕರೆ ಭೂಸ್ವಾಧೀನಕ್ಕೆ ಹಣ ಹೊಂದಿಸೋದಿಕ್ಕೆ ಈಗ ನೀರಾವರಿ ಇಲಾಖೆ ಸರ್ಕಸ್ ಮಾಡ್ತಾ ಇದೆ. 22 ಹಳ್ಳಿಗಳ ಗ್ರಾಮಸ್ಥರ ಪುನರ್ವಸತಿಗೆ ಹರಸಾಹಸ ಪಡಲಾಗ್ತಾ ಇದೆ. ಯೋಜನೆ ಜಾರಿ ಸಂಬಂಧ ನಡೆದ ಹಲವು ಸುತ್ತಿನ ಸಭೆ. ಭೂಸ್ವಾಧೀನಕ್ಕೆ 2 ಲಕ್ಷ ಕೋಟಿ ಹಣ ಹೊಂದಿಸೋದೇ ಸವಾಲಿನ ಕೆಲಸ ಆಗಿದೆ. ನಾವು ಸಾಧ್ಯನಾ? ಕೊಡ್ಲಿಕ್ಕೆ ಸಾಧ್ಯನಾ? ನಮಗೆ ಬಿಲ್ ಕೊಡೋಕ್ಕೆ ನನ್ನ ಹತ್ರ ದುಡ್ಡಿಲ್ಲ. ಬಿಲ್ಗಳು ಕೊಡೋಕ್ಕೆ ನನ್ನ ಹತ್ರ ದುಡ್ಡಿಲ್ಲ. ಪಾಪ ಎಲ್ಲ ಕಾಂಟ್ರಾಕ್ಟರ್ಗಳಿಗೆ ಬಿಲ್ ಕೊಡೋಕ್ಕೆ ದುಡ್ಡಿಲ್ಲ. ಇದು ಆಗಬೇಕು. ನಮಗೆ ಅವಾರ್ಡು ಆಗಬೇಕು. ಇವೆಲ್ಲ ಕೂಡ ಇದೆ. ಈ ವಿಚಾರದಲ್ಲಿ ನಾನು ಒಂದು ಡೀಟೇಲ್ ಆಗಿ ನಮ್ಮ ಅಡ್ವೊಕೇಟ್ ಜನರಲ್ಲು, ಲಾ ಮಿನಿಸ್ಟ್ರು, ನಮ್ಮ ಲಾ ಮಿನಿಸ್ಟ್ರು, ಫಾರ್ಮರ್ ಲಾ ಮಿನಿಸ್ಟ್ರು, ಇದು ಇರಿಗೇಷನ್ ಮಿನಿಸ್ಟ್ರು ಎಂ ಬಿ ಪಾಟೀಲು, ಅಧಿಗೇರಿ ಅವರು, ಮತ್ತು ನಮ್ಮ ಬಾಗಲಕೋಟ್ ಮಿನಿಸ್ಟ್ರು, ಬಿಜಾಪುರ ಮಿನಿಸ್ಟ್ರು ಅವ್ರನ್ನೆಲ್ಲ ಕರೆಸಿದ್ದೇನೆ. ಶಿವಾನಂದ ಪಾಟೀಲ್ ಒಬ್ಬರು ಬಂದಿದ್ದೀವಿ ಅಷ್ಟೇ, ಕರೆಸಿ ಮಾಡಿದೆ. ಈ ಮಧ್ಯೆ ಕೆಲವು ಇದನ್ನೆಲ್ಲ ನೋಡಿ ಒಂದು 202 ಕೇಸ್ ಅಷ್ಟು ಹೈಕೋರ್ಟಲ್ಲಿ, ಧಾರವಾಡ ಬೆಂಚಲ್ಲಿ, ಗುಲ್ಬರ್ಗಲ್ಲಿ ಒಂದು 118 ಕೇಸ್ ಹಾಕಿದೆ. ಅಲ್ಲಿ ಸುಮಾರು ಒಂದು 19 ಕೇಸು, ಧಾರವಾಡಲ್ಲಿ 94 ಕೇಸು. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಹಿರಿಯ ಪ್ರತಿನಿಧಿ ಆನಂದ್ ಬೈದನಮನೆ. ಇದೀಗ ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ. ಆನಂದ್, ಕೃಷ್ಣ 3ನೇ ಹಂತದ ಯೋಜನೆಗೆ ಕೃಷ್ಣ ನ್ಯಾಯಾಧೀಕರಣದ ಅಂತಿಮ ತೀರ್ಪಿನಲ್ಲಿ ಅನುಮೋದನೆಯನ್ನು ಸಿಕ್ಕಿದೆ, ಸಮ್ಮತಿ ಸಿಕ್ಕಿದೆ. ಆದರೆ ಅದನ್ನ ಜಾರಿಗೆ ತರೋದಕ್ಕೆ ಸರ್ಕಾರ ಹೆಣಗಾಡ್ತಾ ಇದೆ. ದುಡ್ಡೇ ಇಲ್ಲ ಅನ್ನೋದನ್ನ ಓಪನ್ ಆಗಿ ಸರ್ಕಾರ ಹೇಳ್ತಾ ಇದೆ. ಹಾಗಾದ್ರೆ ವಾಟ್ ನೆಕ್ಸ್ಟ್ ಅಂತ? ಕೃಷ್ಣ ನ್ಯಾಯಾಧೀಕರಣದ ಅಂತಿಮ ತೀರ್ಪು ಬಂದು ಸರಿಸುಮಾರು 15 ವರ್ಷ ಆಗ್ತದೆ. 2010 ಡಿಸೆಂಬರ್ 31ಕ್ಕೆ ಟ್ರಿಬ್ಯುನಲ್ ಆರ್ಡರ್ ಆಗಿದೆ. ಆದ್ರೆ ಅದರ ಪ್ರಕಾರ ನಾವು ಯೋಜನೆ ಜಾರಿ ಮಾಡಬೇಕು. ಆದ್ರೆ 4 ಸರ್ಕಾರಗಳ ಬದಲಾವಣೆ ಆದ್ರೂ ಕೂಡ ಯೋಜನೆ ಜಾರಿ ಮಾಡಕ್ ಸಾಧ್ಯ ಆಗ್ತಾ ಇಲ್ಲ. ಅತಿಯಾಗಿರ್ತಕ್ಕಂಥ ಭೂಸ್ವಾಧೀನದ ವೆಚ್ಚ ಏನಿದೆ ಇದನ್ನ ಭರಿಸಲಿಕ್ಕೆ ಯಾವುದೇ ಸರ್ಕಾರ ಸಾಧ್ಯ ಆಗದೆ ಇರುವಂತ ಹಿನ್ನೆಲೆಯಲ್ಲಿ ಈಗ ಅಸಹಾಯಕ ಸ್ಥಿತಿಗೆ ಸರ್ಕಾರ ಬಂದಿದೆ ಅಂದ್ರೂ ಕೂಡ ತಪ್ಪಾಗಲಾರದು. ಯೋಜನೆ ಜಾರಿ ಮಾಡ್ಲಿಕ್ಕೆ ಸರ್ಕಾರದ ಬರೀ ದುಡ್ಡಿಲ್ಲ. 2 ಲಕ್ಷ ಕೋಟಿಯಷ್ಟು ಬರೀ ಭೂಸ್ವಾಧೀನಕ್ಕೆ ಬೇಕಾಗತ್ತೆ. 1,33,867 ಎಕರೆ ಪ್ರದೇಶವನ್ನ ಬಳಕೆ ಮಾಡಿಕೊಂಡು ಯೋಜನೆ ಜಾರಿ ಮಾಡಬೇಕು. ಯೋಜನೆಗೆ ದೊಡ್ಡ ಮಟ್ಟದ ಮೊತ್ತ ಬೇಕಾಗಿರುವಂತಹ ಹಿನ್ನೆಲೆಯಲ್ಲಿ ಸರ್ಕಾರ ಅದನ್ನು ಹೊಂದಿಸಲಿಕ್ಕೆ ಬಹಳ ಹರಸಾಹಸ ಮಾಡ್ತಾ ಇದೆ. ಸರ್ಕಾರದ ಬಳಿ ಆಗತ್ತೆ ಅನ್ನೋದ್ರ ಬಗ್ಗೆ ಯಾವುದೇ ಕ್ಲಾರಿಟಿ ಸಿಗ್ತಾ ಇಲ್ಲ. ಸ್ವತಃ ನೀರಾವರಿ ಸಚಿವರಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಒಂದು ರೀತಿ ಅಸಹಾಯಕ ರೀತಿಯಲ್ಲಿ ಕೂಡ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದಾರೆ. ಇದನ್ನ ಗಮನಿಸ್ತಾ ಇದ್ರೆ ನ್ಯಾಯಾಧೀಕರಣ ತೀರ್ಪು ಬಂದರೂ ಕೂಡ ಅದನ್ನು ಬಳಕೆ ಮಾಡ್ಕೊಳ್ತಕ್ಕಂಥ ಒಂದು ಚಿತ್ರಣ ನಮ್ಮ ಸರ್ಕಾರದ ಮುಂದೆ ಇಲ್ಲ ಅಂತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಕಂಡು ಬರ್ತದೆ. 4 ಸರ್ಕಾರಗಳ ಬದಲಾವಣೆ ಆದರೂ ಕೂಡ ಯೋಜನೆ ಜಾರಿ ಮಾಡುವಲ್ಲಿ ಆಗಿರ್ತಕ್ಕಂಥ ವಿಳಂಬ ನೀತಿಗಳು ಮತ್ತು ಭೂಮಿಯನ್ನು ಕಳೆದುಕೊಳ್ಳತಕ್ಕಂಥ ರೈತರು ನ್ಯಾಯಾಲಯದಲ್ಲಿ ಹೂಡಿರ್ತಕ್ಕಂಥ ತೀರ್ಪಿಗೆ ಬಂದಿರತಕ್ಕಂಥ ತೀರ್ಪುಗಳನ್ನು ಗಮನಿಸ್ತಾ ಇದೆ. ನಿಜವಾಗ್ಲೂ ಕೂಡ ಸರ್ಕಾರಕ್ಕೆ ಯೋಜನೆ ಜಾರಿ ಮಾಡಲಿಕ್ಕೆ ಕಷ್ಟ ಅಂತಕ್ಕಂಥ ಬಹಳ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಎಸ್, ಥ್ಯಾಂಕ್ ಯು ಆನಂದ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.